ನೀವು ಒಂದು ತೋड़ ಅಜಯ್ ಆಯ್ತಾ ಸರ್ ಅದು ಬೆನಿಫಿಷಿಯರೀಸ್ ನಾವು ಸೆಲೆಕ್ಟ್ ಮಾಡ್ತೀವಿ. ಹಂಗೆ ಪೈಪ್ ಐತೆ ಹಂಗೆ ಕರ್ಕೊಂಡು ಪೈಪ್ ಇದೆ. ಕಂಪ್ಲೀಟ್ಲಿ ಇದು ತಳ ಸಮುದ್ರ ಜನಕ್ಕೆ ಅರಿವೇ ಇಲ್ಲ, ಜ್ಞಾನದ ಅರಿವಿಲ್ಲ. ಆಯಿತಾ, ಅಂಬೇಡ್ಕರ್ ಹೇಳ್ತಾ ಇದ್ದಿದ್ದು ಮೂರೇ: ಶಿಕ್ಷಣ, ಜಾತಿ. ಏನು ಕೊಡ್ತಾವ್ರೆ? ಪೈಪ್ ಕೊಡ್ತಾವ್ರ. ಇಲ್ಲಿ ಇದಕ್ಕೆ ಸಿಕ್ಕದವರಿಗೆ ಅಂಬೇಡ್ಕರ್ ಕಾರ್ಪೊರೇಷನ್ ಇಂದ 15-16 ಮೀಟರ್ ಸೋಪ್ ಕೊಟ್ಟಿರಲಿಲ್ಲ, ಊರೆಲ್ಲ ಬರ್ತಿದ್ರು 16 ಹೀಗಾಗಿ ಈಗ ಮೆಟೀರಿಯಲ್ಸ್ನ GM ಅವರು ನಮ್ಮ ಸುಧಾರಣೆಯಿಂದ ಕೇರ್ಪುರಲ್ಲಿ ಕೆಲಸ ಮಾಡ್ತೀವಿ. ಈಗ ಕೃಷಿ ಇಲಾಖೆ ಇಲ್ಲ ಮೇಡಮ್, ಇಲ್ಲಿ ಯಾರು ಕೃಷಿ ಇಲಾಖೆ ಅಗ್ರಿಕಲ್ಚರ್ ಸರ್ ಶ್ರೀನಾಥ್ ಅಂತ ಕೃಷಿ ಇಲಾಖೆ ಅಧಿಕಾರಿ ಯಾರಿಗೆ ಇನ್ಚಾರ್ಜ್? ಲೋಕೇಶ್. ಡಿಡಿಯಲ್ಲಿ ಮಂಡ್ಯ ಡಿಡಿ ಬಂದ್ಮೇಲೆ ಬರ್ತಾರ. ಫೋನ್ ಹಚ್ಚಿ ಕೃಷಿ ಇಲಾಖೆ ಡಿಸ್ಟ್ರಿಕ್ಟ್ ಆಫೀಸರ್ ಮೇಡಮ್ ಯಾವುದು ಮೇಡಮ್ ಅಂಬೇಡ್ಕರ್ ಡಿಸ್ಟ್ರಿಕ್ಟ್ ಆಫೀಸರ್. ನೀವು ಎಲ್ಲೆಲ್ಲಿ ಹೋಗಿದ್ದೀರಾ? ಮಂಜು ಅವರು, ನಮ್ಮ ಪ್ರಿಯಾ ಅಲ್ಲಮ್ಮ, ಪ್ರಿಯಾ ರಮೇಶ್ ಅವರು, ನಮ್ಮ ಲಾಯರ್ ಸಾಹೇಬರು, ಮತ್ತು ನಮ್ಮ ತಿಲಕ್ ರಾಜು ಅವರು, ಮತ್ತು ನಮ್ಮ ತಹಶೀಲ್ದಾರ್. KR ಪೇಟೆಗೆ ಇದು 3ನೇ ಬಾರಿ ಬರ್ತಾ ಇದ್ದೀನಿ. ಒಂದು ರೈತ ಸಂಘ ಒಂದು ಓಪನಿಂಗಿಗೆ ನಾನು ಬಂದಿದ್ದೆ. 2ನೇದು ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಜಾಸ್ತಿ ಭಿನ್ನಮತ ಇಲ್ಲಿ, ಒಬ್ರು ಬರ್ರಿ ಅಂತಾರೆ, ಒಬ್ರು ಬರಬೇಡ್ರಿ ಅಂತಾರೆ. ರಾಜಕಾರಣ ಭಾಳ, ಅದರಲ್ಲೂ ಇವತ್ತು ಸಹ ಈ ಪತ್ರಿಕೆ ಇದೆ. ನನ್ನ ಜಾತಿ ಸರ್ಕಾರ ಅಧಿಕಾರಿಗಳದ್ದು ಏನು ಕೆಲಸ? ಸ್ವಲ್ಪ ಜೋರಾಗಿ ಹೇಳಿ. ಜನರ ಸೇವೆ. ಗೊತ್ತಾಯ್ತವ? ಇವಿಷ್ಟು ತಿಳ್ಕೊಂಬಿಟ್ಟು ನಮ್ಮ ಮಕ್ಕಳೆಲ್ಲ ಈ ಥರ ಆಗ್ಬಿಟ್ರೆ ನೋಡ್ರಿ, ಭಾರತ ದೇಶ ಸ್ವರ್ಗ ರೀ. ನಮಗೇನು ಕಾನೂನುಗಳಿಗೇನು ಕಮ್ಮಿ ಇಲ್ಲ, ಎಲ್ಲ ಇದೆ. ಇವತ್ತು ಇಲ್ಲಿ ನನ್ನ ಜೊತೆ ಕೂತಿರೋರೆಲ್ಲ ಅಧಿಕಾರಿಗಳಿದ್ದಾರೆ. ಈಗ ಅವ್ರ ಹೆಸರು ಏನಂದ್ರೆ ಆನಂದ್ ಅಲ್ವಾ? ನೀವು ನಿಮ್ಮ ನಂಬರ್ ಹೇಳ್ರಿ. ನಿಮಗೆ ಅವ್ರನ್ನ ಸ್ಪಂದಿಸೋಕ್ಕೆ ಕಷ್ಟ ಆಯಿತು, ಅವ್ರ ನಂಬರ್ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಫೋನ್ ಮಾಡ್ಬೋದು, ಸರ್ ಹಿಂಗಾಗಿದೆ, ಅವಾಗ ಹೇಳ್ತಾರೆ ಅವರು. ಆಯ್ತು, ಎಷ್ಟೋ ಸಲ ನೀವು ಬರ್ದೇ ಇರುವಂಥ ಸಮಯದಲ್ಲಿ ನಾನು ಅಲ್ಲಿರೋ SP ಡ್ರೆಸ್ ಚೇಂಜ್ ಮಾಡಿಸಿ ಪೊಲೀಸು ಅಂತ ಗೊತ್ತಾಗ್ದೇನೆ ಆ ಹೆಣ್ಣು ಮಗಳ ಹತ್ರ ಕಳಿಸಿ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ ಒಬ್ಬ. ಅದು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಗಂಡ ಸತ್ತೋಗ್ಬಿಟ್ಟಿರ್ತಾನೆ. ಆ ಹೆಣ್ಣು ಮಗಳಿಗೆ ಸಹಾಯ, ಗಂಡ ಸತ್ತಾಗ ತಾಯಿ ಯಾರು ಸಹಾಯ ಮಾಡೋಲ್ಲಪ್ಪ, ಯಾರೋ ಒಬ್ಬ ಸಹಾಯ ಮಾಡ್ತೀನಿ ಅಂತ ಬಂದು ಅವಳ ವಿಶ್ವಾಸನ ಪಡ್ಕೋತಾನೆ. ಕರ್ಕೊಂಡು ಆ ಟೈಮಲ್ಲಿ ಗಂಡ ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾನೆ, ಕರ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಾ ಅವಳನ್ನು ವಿಶ್ವಾಸಕ್ಕೆ ತಗೊಂಡು ಅವಳ ಸಂಬಂಧಕ್ಕೆ, ಇದು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಅವಳಿಗೆ ಅವಳ ಫೋಟೋ ವಿಡಿಯೋಗಳನ್ನೆಲ್ಲ ತಗೊಂಡು ಆಮೇಲೆ ಅವ್ರಿಗೆ ಏನು ಸಿಗ್ಬೇಕದು ಸಿಗದೆ ಎಷ್ಟೋ ಸಂಸಾರಗಳನ್ನ ಪೊಲೀಸವರು ಒಂದು ಮಾಡಿದಾರವ. ಅವ್ರು ಕೆಟ್ಟವ್ರಲ್ಲ. ಏನ್ ಮಾಡ್ಬೇಕು? ಮೇಲಿನ ಅಧಿಕಾರಿಗಳ ಹತ್ರ ಹೋಗಬೇಕು. ನನ್ನ ಹತ್ರ ಬರಬೇಕು, ನನ್ನ ಹತ್ರ ಬರಬೇಡಿ ಅಂತ ಹೇಳಲ್ಲ, ಆದರೆ ಹೋರಾಟ ನಿಮ್ಮಲ್ಲಿ ಇರಬೇಕು. ಯಾವಾಗಲೂ ನಾಗಲಕ್ಷ್ಮಿ ಇರ್ತಾಳ ನಿಮ್ಮ ಜೊತೆಲಿ? ನಿಮ್ಮ ಜೊತೆಲಿ ನೀವು, ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ಜನರ ಸೇವೆ ಅಂತ ಅರ್ಥ. ಅದಕ್ಕೆ ಸರ್ಕಾರ ಸಿಗೋದಿಲ್ಲ. ಹಂಗಾಗಿ ಅದು ಅಫಿಸಿಯಲ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಆದರೆ ಅಫಿಸಿಯಲ್ ಅಲ್ಲದೇ ರೈತರ ಮಕ್ಕಳಿರ್ಬೋದು, ಆ ಥರ ಬೇರೆ ಯಾವ್ದಾದ್ರು ಆದರೆ ಆ ಥರ ಸರ್ಟಿಫಿಕೇಟ್ಗಳೆಲ್ಲ ಏನಾದ್ರು ಬೇಕಾದರೆ ನೇರವಾಗಿ ನಮ್ಮಲ್ಲಿ ಹೋಬಳಿ DTRI ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಇಲ್ಲ ನಮ್ಮಲ್ಲಿ ನಾವಿರ್ತೀವಿ. ಅದನ್ನೇನಾರು ಬಂದು ನೇರವಾಗಿ ಬಂದು ನಮ್ಮನ್ನು ಮೀಟ್ ಮಾಡಿ ನಮ್ಗೆ ಇವಾಗಲೇ ಬೇಕು ಅಂತ ಹೇಳಿದ್ರು ನಾವು ಇವಾಗಲೇ ಮಾಡಿಕೊಡ್ತೀವಿ. ಅದರಲ್ಲೂ ಮೇಡಮ್ ನಾವು 3 ಪ್ರಿಯಾರಿಟಿ ಕೊಡ್ತಿದ್ದೀವಿ ಮೇಡಮ್. ಒಂದು, ಆಸ್ಪತ್ರೆಗೆ ಸೇರಿರೋರಾಗಿರ್ಬೋದು, ಆಸ್ಪತ್ರೆಗೆ ಯಾರು ಸೇರಿ ನಮಗೇನಾದರೂ ಇನ್ಕಮ್ ಲಿಮಿಟಲ್ಲಿ ಕೊಟ್ಟರೆ ಕನ್ಸೆಷನ್ ಸಿಗುತ್ತೆ ಅನ್ನೋದಾದರೆ
ನೀವು ಅಪ್ಲಿಕೇಶನ್ ಹಾಕಿ ವಿಲೇಜ್ ಅಕೌಂಟೆಂಟ್ ಇಂದ ರಿಪೋರ್ಟ್ ತಗೊಂಡು ಈಗೊಂದು ಆನ್ಲೈನಲ್ಲಿ ಮೊಬೈಲ್ ಪುಷ್ ಮಾಡಬೇಕು ಮೇಡಮ್. ನೇರವಾಗಿ ಅಲ್ಲೇ ಪುಷ್ ಮಾಡ್ಕೊಂಬಂದು ಆಸ್ಪತ್ರೆಗೆ ಇನ್ಕಲ್ಮಿಟ್ ಇರೋರು ಮತ್ತು ನೇರವಾಗಿ ಹೈಯರ್ ಎಜುಕೇಷನ್ಗೆ ಹೋಗಿರೋರು, ಅಪಾಯಿಂಟ್ಮೆಂಟ್ ಇಂಟ್ರ್ಯೂಗೆ ಹೋಗಿರೋರಾದರೂ ನೀವು ಎಷ್ಟೇ ಹೊತ್ತಲ್ಲಿ ಬಂದು ಯಾವುದೇ ಹೊತ್ತಲ್ಲಿ ಕೇಳಕ್ಕೆ ಬಂದರೂ ನಾವು ಅವಾಗಲೇ ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ನಮ್ಮಲ್ಲಿ 21 ದಿನ ನಿಗದಿಪಡಿಸಿದ್ದಾರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅದನ್ನೇನು ತಗೊಳ್ತಿಲ್ಲ. ಸರ್ಟಿಫಿಕೇಟ್ಗಳೆಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ರಿಪೋರ್ಟೆಲ್ಲ ರೆಡಿ ಆದರೆ ನಮ್ಮಲ್ಲಿ ಏನು ಅವತ್ತೇ ಬರುತ್ತೆ ಮೇಡಮ್, ಅವತ್ತೇ ಎಲ್ಲರಿಗೂ ಡಿಸ್ಪೋಸ್ ಮಾಡಿ ಅವತ್ತೇ ಮಾಡಿಕೊಡುವಂಥ ವ್ಯವಸ್ಥೆನೂ ಸಹ ಮಾಡ್ತಿದ್ದೀವಿ ಮೇಡಮ್. ಇದನ್ನೆಲ್ಲ ಒಂದ್ಸರಿ ಎಲ್ಲರೂ ತಪ್ಪಾಗಿ ತಿಳ್ಕೊಬಾರ್ದು. ಏನು ನಾವು ಅವತ್ತೇ ಕೊಟ್ಬಿಡ್ತಾರೆ ಅಂತ ಹೇಳಿ ಇವು ಹೇಳ್ಕೊಳ್ತಿದ್ದಾರೆ ಅನ್ನೋ ಥರನೂ ಹೇಳ್ಕೊಬಾರ್ದು. ಸರ್ ಇದ್ದಾರೆ ಪೇಪರವರು, ಅವ್ರು ಅವಾಗ ಬಂದು ನೋಡ್ತಿರ್ತಾರೆ. ನಿಮ್ಗೆ ಯಾರಿಗೆ ಅಷ್ಟೇ ಆದ್ರೂ ಯಾವುದೇ ವಿಧವಾದ ಒಂದು ತೊಂದರೆ ಏನಾದ್ರು ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾರು ಆದರೆ ನೇರವಾಗಿ ಬಂದು ನನ್ನ ಹತ್ರ ಬಂದರೆ ಅಕಸ್ಮಾತ್ ಮಾನವೀಯತೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ ನಮ್ಮಲ್ಲಿಂದ ಇಲ್ಲಿ ಬೆಂಗಳೂರಿಗೆಲ್ಲ ಮದುವೆ ಆಗಿರೋರು ಇದ್ದಾರೆ ಮೇಡಮ್. ಬೆಂಗಳೂರಿಗೆ ಮದುವೆ ಆಗಿರೋರು ಇದ್ಬಿಟ್ಟು ಇಲ್ಲಿ ವಿಳಾಸನೇ ಇರೋದಿಲ್ಲ ಸರ್ಟಿಫಿಕೇಟ್ಗೆ ಅಂತ ಇಲ್ಲಿ ಬರ್ತಾರೆ. ಆ ಥರದ್ದು ಬಂದಾಗ ನಾವು ಯಾಕೆಂದರೆ ಅಲ್ಲಿ ಅವ್ರ ಇನ್ಕಮ್ ಏನಿರುತ್ತೋ ಏನು ಗೊತ್ತಾಗೋದಿಲ್ಲ ಮೇಡಮ್. ಅದು ನಮಗೆ ಆ ಟೈಮಲ್ಲಿ ಮಾತ್ರ ಆ ಥರದ್ದಿದ್ದಾಗ ಕೆಲವು ಸರ್ಟಿಫಿಕೇಟ್ಗಳೆಲ್ಲ ರಿಜೆಕ್ಟ್ ಮಾಡಿ ಆ ಥರದ ಅವಕಾಶ ಇಲ್ಲದೆ ಇರೋದ್ರಿಂದ ಕೊಡ್ತಿಲ್ಲ. ಅದು ಬಿಟ್ಟು ನಮ್ಮ ತಾಲೂಕು ರೆಸಿಡೆನ್ಸಿಯಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿದ್ದು ಯಾವುದೇ ಹೊತ್ತಲ್ಲಿ ಬಂದು ಯಾವಾಗ ಬಂದು ಕೇಳಿದ್ರು ಯಾರಿಗೂ ತೊಂದರೆ ಇಲ್ಲದೇ ನಮ್ಮ ಕೆಲಸಗಳು ನಾವು ಮಾಡ್ತಿದ್ದೀವಿ. ಮತ್ತು ನಾನಿರ್ಬೋದು ಮತ್ತು ನಮ್ಮ ತಹಸೀಲ್ದಾರ್ಗೆ ಅವರು ಸಂಬಂಧಪಟ್ಟಂಗೆ ಅವ್ರದ್ದು ಯಾವುದೇ ಒಂದು ಕೆಲಸಗಳಿರ್ಬೋದು ಅದನ್ನೆಲ್ಲ ಸಾಕಷ್ಟು ಈಗ ಪಬ್ಲಿಕ್ ಇರ್ಬೋದು ಮತ್ತು ಇವರು ಮಹಿಳಾ ಅಕ್ಕ ತಂಗಿಯರು ಸಹೋದರಿ ಇರ್ಬೋದು ಬಂದು ಕೇಳೋ ಟೈಮಲ್ಲಿ ನಿಮ್ದು ಏನಾದ್ರು ಇದ್ರೆ ಸಮಸ್ಯೆ ಇದ್ದರೆ ಸ್ಪಂದಿಸಿ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಮೇಡಮ್ಗೆ ವಂದಿಸ್ತಾ ಇಲ್ಲಿ ಎಲ್ಲ ನೆರೆದಿರೋರಿಗೆಲ್ಲ ವಂದಿಸ್ತಾ